ಬಹಳ ಕಾಲದ ಹಿಂದೆ ಭಗವಾನ್ ಜಗನ್ನಾಥ ಹಾಗೂ ಅಣ್ಣ ಬಲಭದ್ರ ಅಂದ್ರೆ ನಮ್ಮ ಬಲರಾಮರ ಪ್ರೀತಿಯ ತಂಗಿಯಾದ ಸುಭದ್ರಾಳಿಗೆ ಒಂದು ದಿನ ತನ್ನ ಹುಟ್ಟೂರು ವೃಂದಾವನಕ್ಕೆ ಹೋಗ್ಬೇಕು ಅನ್ಸುತ್ತೆ. ತಂಗಿ ಆಸೆಯನ್ನು ತೀರಿಸಲು ಅವಳ ಅಣ್ಣಂದಿರು ಸುಭದ್ರಾಳನ್ನ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಕಥೆಯ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆ ನಡೆಯುತ್ತೆ. ಈ ರಥಯಾತ್ರೆಯಲ್ಲಿ ದೇವರುಗಳು ಜಗನ್ನಾಥ ದೇವಾಲಯದಿಂದ ಗುಂಡೀಚಾ ದೇವಾಲಯಕ್ಕೆ ಹೋಗ್ತಾರೆ. ಇಲ್ಲಿ ವಿಶೇಷತೆ ಏನಂದ್ರೆ, ಎಷ್ಟೊಂದು ದೇವಾಲಯಗಳಲ್ಲಿ ದೇವರನ್ನ ಪತಿ ಪತ್ನಿಯ ರೂಪದಲ್ಲಿ ಕಾಣ್ತೇವೆ. ಆದರೆ ಜಗನ್ನಾಥ ದೇವಾಲಯದಲ್ಲಿ ಭಗವಾನ್ ಜಗನ್ನಾಥ ತನ್ನ ಅಣ್ಣ ಬಲಭದ್ರ ಹಾಗೂ ತಂಗಿ ಸುಭದ್ರಾ ಜೊತೆ ಇರೋದನ್ನ ನೋಡ್ತೀವಿ. ಇದು ಏನನ್ನು ಹೇಳುತ್ತೆ ಅಂದ್ರೆ, ಕುಟುಂಬದ ಪ್ರೀತಿ ಮತ್ತು ಸಹೋದರ ಸಹೋದರಿಯರ ಮಮತೆಯ ಮಹತ್ವವನ್ನ ತಿಳಿಸುತ್ತೆ. ಇನ್ನೊಂದು ರಹಸ್ಯ ಏನಂದ್ರೆ, ಜಗನ್ನಾಥ ಬಲಭದ್ರ ಹಾಗೂ ಸುಭದ್ರ ಕಪ್ಪು, ಬಿಳಿ, ಹಳದಿ ಬಣ್ಣದಲ್ಲಿ ಕಾಣಿಸ್ತಾರೆ. ಇದು ವಸುದೈವ ಕುಟುಂಬಕಂ ಅಂದ್ರೆ ಲೋಕವೇ ಒಂದು ಕುಟುಂಬ, ನಾವೆಲ್ಲರೂ ಒಂದೇ ಕುಟುಂಬದವರು ಅನ್ನೋ ಅರ್ಥವನ್ನ ಹೇಳುತ್ತೆ. ಇನ್ನು ರಥಯಾತ್ರೆ ನಡೆಯುವಾಗ ಭಕ್ತರು ದೊಡ್ಡ ದೊಡ್ಡ ರಥವನ್ನ ಎಳೆಯೋದು ಕೂಡ ನಮ್ಮನ್ನ ಆಧ್ಯಾತ್ಮಿಕ ಮಾರ್ಗದತ್ತ ಎಳೆಯುವುದರ ಸಂಕೇತವಾಗಿದೆ. ಇಲ್ಲಿ ಯಾರೂ ಮೇಲೂ ಕೀಳಲ್ಲ, ದೇವರ ಮುಂದೆ ಎಲ್ಲರೂ ಒಂದೇ. ಹೀಗೆ ಜಗನ್ನಾಥ ರಥಯಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ.